ಎಕ್ಸಾಮಲ್ಲಿ ಈ ಡಿಜಿಟಲ್ ಮಲ್ಟಿಮೀಟ್ರನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಒಂದೇ ಮಾತಲ್ಲಿ ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸು ಮತ್ತು ಕಂಟಿನ್ಯೂಟಿನ ಮೆಜರ್ ಮಾಡೋಕ್ಕೆ ಬಳಸ್ತಾರೆ ಅಂತ ಹೇಳಿಬಿಡಿ, ಆರಾಮಾಗಿ ಎಕ್ಸಾಮಿನರು ನಿಮ್ಮ ಆನ್ಸರ್ಗೆ ಕರ್ಗೋಗ್ಬಿಡ್ತಾರೆ. ಇಷ್ಟು ಹೇಳಿದ್ರೆ ಸಾಕು, ಇವನಿಗೆ ಫುಲ್ ನಾಲೆಡ್ಜ್ ಇದೆ ಅಂತ ತಿಳ್ಕೊಬಿಡ್ತಾರೆ. ಜೈ ಹಿಂದ್. ಯಾರ್ಯಾರೆಲ್ಲ CISFನ ಟ್ರೇಡ್ಸ್ಮನ್ ಟೆಸ್ಟ್ನ ಎಲೆಕ್ಟ್ರಿಷಿಯನ್ ಟ್ರೇಡ್ ಟೆಸ್ಟ್ಗೆ ಹೋಗ್ತಾ ಇದ್ದೀರಾ ಅವರು ಈ ವಿಡಿಯೋನ ಖಂಡಿತ ನೋಡ್ಕೊಂಡೋಗಿ. ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ಟೆಸ್ಟ್ನಲ್ಲಿ ಏನೇನು ಕ್ವಶನ್ ಕೇಳ್ತಾರೆ, ಮತ್ತೆ ವೈರಿಂಗ್ ಹೇಗೆ ಮಾಡಬೇಕು, ಫ್ಯೂಸ್ ಫಿಟ್ಟಿಂಗ್ ಮತ್ತೆ ಚೆಕಿಂಗ್ನ ಹೇಗೆ ಮಾಡೋದು, ಟೆಸ್ಟರ್ನ ಬಳಸಿ ಕರೆಂಟ್ನ ಹೇಗೆ ಚೆಕ್ ಮಾಡೋದು, ಶಾರ್ಟ್ ಸರ್ಕ್ಯೂಟ್ ಅಂದ್ರೇನು, ಮತ್ತೆ ಅದನ್ನ ಹೇಗೆ ನಾವು ನಿಯಂತ್ರಣ ಮಾಡೋದು, ಮತ್ತೆ ಅರ್ಥಿಂಗ್ ಅಂದ್ರೇನು, ಮತ್ತೆ ಏನೇನು ಟೂಲ್ಸ್ ಇರುತ್ತೆ, ಆ ಟೂಲ್ಸ್ ಇಂದ ಏನೇನು ಯೂಸ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮು ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ಮತ್ತೆ ಡಿಪಾರ್ಟ್ಮೆಂಟ್ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ನೀವು CISF ಟ್ರೇಡ್ಸ್ಮನ್ ಟೆಸ್ಟ್ನ ರಿಟರ್ನ್ ಟೆಸ್ಟ್ ಪಾಸ್ ಮಾಡಿದ್ರಿ, ಫಿಸಿಕಲ್ ಕೂಡ ಪಾಸ್ ಮಾಡಿದ್ದೀರಾ. ಇವಾಗ ನೆಕ್ಸ್ಟ್ ಸ್ಟೆಪ್ ನಿಮಗೆ ಟ್ರೇಡ್ ಟೆಸ್ಟ್ ಏನಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಎಲೆಕ್ಟ್ರಿಷಿಯನ್ ನ ಬೇಸಿಕ್ ನಾಲೆಡ್ಜ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಟೆಸ್ಟ್ ನ ಮಾಡ್ತಾರೆ. ನಿಮ್ಗೆ 100% ನಾಲೆಡ್ಜ್ ಇಲ್ಲ ಅಂದ್ರೂ 50 to 60% ಎಲೆಕ್ಟ್ರಿಷಿಯನ್ ನಾಲೆಡ್ಜ್ ಇರಲೇಬೇಕು, ಇಲ್ಲಾಂದ್ರೆ ನಿಮ್ನ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಆಲ್ ಡೀಟೇಲ್ಸ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಲ್ಲಿ ಕೆಲವೊಂದು ಟೂಲ್ಸ್ಗಳನ್ನ ಇಟ್ಬಿಟ್ಟಿರ್ತಾರೆ. ಆ ಟೂಲ್ಸ್ನ ನಿಮ್ಗೆ ತೋರಿಸ್ತಾರೆ. ಈ ಟೂಲ್ಸ್ ಹೆಸರೇನು, ಇದ್ರದ್ದು ಯೂಸ್ ಏನು ಅಂತ ಕೇಳ್ತಾರೆ. ಹಾಗಾಗಿ ಎಲೆಕ್ಟ್ರಿಷಿಯನ್ ಟೂಲ್ಸ್ ಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ಇರಬೇಕು. ಮುಂದೆ ನಾನು ವಿಡಿಯೋದಲ್ಲಿ ಆ ಟೂಲ್ಸ್ ಜೊತೆನೆ ನಿಮ್ಗೆ ಅದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮತ್ತೆ ನಿಮ್ಗೆ ಏನೇನು ಕೆಲಸ ಬರುತ್ತೆ ಎಲೆಕ್ಟ್ರಿಷಿಯನ್ ಅಲ್ಲಿ ಅಂತ ಅವರು ಚೆಕ್ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಬೇಸಿಕ್ ವೈರಿಂಗ್ ನ ಕಲ್ತಿರ್ಬೇಕು ನೀವು. ಮತ್ತೆ ಸ್ವಿಚ್, ಬಲ್ಪ್, ಸಾಕೆಟ್ ಇದನ್ನೆಲ್ಲ ಕನೆಕ್ಟ್ ಮಾಡ್ಬಿಟ್ಟು ಪವರ್ ಆನ್ ಮಾಡುವಂತದೆಲ್ಲ ನಿಮ್ಗೆ ಬರಬೇಕು. ಫ್ಯೂಸ್ ಇನ್ಸ್ಟಾಲೇಷನ್ ಮಾಡೋದನ್ನ ಕಲ್ತಿರ್ಬೇಕು ನೀವು. ಮತ್ತೆ ಟೆಸ್ಟರ್ ಇಂದ ಲೈವ್ ಆಗಿ ಇರೋ ಕರೆಂಟ್ ನ ಹೇಗೆ ಚೆಕ್ ಮಾಡೋದು ಅಂತೆಲ್ಲ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ಮತ್ತೆ ಇಲ್ಲಿ ಇನ್ನು ಕೆಲವು ಕ್ವಶನ್ಗಳನ್ನ ಕೇಳ್ತಾರೆ. ಫೇಸ್ ಮತ್ತೆ ನ್ಯೂಟ್ರಲ್ ಅಂದ್ರೆ ಏನು, ಫ್ಯೂಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಅದರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಮತ್ತೆ ಶಾರ್ಟ್ ಸರ್ಕ್ಯೂಟ್ ಅಂದ್ರೇನು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ನ ಕೇಳ್ತಾರೆ. ಅದು ಯಾವಾಗ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗದೆ ಇರೋ ತರ ನಾವು ಏನು ಕ್ರಮನ ತಗೊಳ್ಬೇಕು, ಮತ್ತೆ ನೀವು ಒಂದು ವೈರಿಂಗ್ ಕೆಲಸ ಮಾಡುವಾಗ ಏನೇನು ಸೇಫ್ಟಿನ ತಗೋತೀರಾ, ಯಾವ ರೀತಿ ಸೇಫ್ಟಿ ಪರ್ಪಸ್ ನ ನೀವು ಇಟ್ಕೊಂಡು ಎಲೆಕ್ಟ್ರಿಷಿಯನ್ ವರ್ಕ್ ನ ಮಾಡ್ತೀರಾ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೇಳ್ತಾರೆ. ಅರ್ಥಿಂಗ್ ಬಗ್ಗೆನೂ ಕೇಳ್ತಾರೆ. ನೀವು ವೈರಿಂಗ್ ಮಾಡಿ ಕನೆಕ್ಷನ್ ಕೊಡುವಾಗ ಅರ್ಥಿಂಗ್ ಕನೆಕ್ಷನ್ ಏನಕ್ಕೆ ಕೊಡಬೇಕು, ಅದರಿಂದ ಏನ್ ಯೂಸ್ ಆಗುತ್ತೆ, ಅರ್ಥಿಂಗ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ನ ಹೊಂದಿರಬೇಕಾಗುತ್ತೆ. ಮತ್ತೆ ನೀವು ಟೆಸ್ಟ್ ಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ನ ಮಾಡ್ಕೊಳ್ಳಿ. ವೈರಿಂಗ್ ಹೇಗ್ ಮಾಡೋದು ಅಥವಾ ಟೂಲ್ಸ್ ಯೂಸ್ ನ ಪ್ರಾಕ್ಟೀಸ್ ಹೇಗ್ ಮಾಡೋದು, ಟೂಲ್ಸ್ ಇಂದ ಕಟಿಂಗ್ ಪ್ಲೇಯರ್ ಆಗ್ಲಿ, ಟೆಸ್ಟರ್ ಆಗ್ಲಿ, ಮತ್ತೆ ಇನ್ಸುಲೇಷನ್ ಟೇಪ್ ಆಗ್ಲಿ, ಇನ್ನು ಕೆಲವು ಟೂಲ್ಸ್ ಗಳಿದೆ. ಟೂಲ್ಸ್ ನ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೇಫ್ಟಿ ರೂಲ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಏನೇನು ಸೇಫ್ಟಿ ಇದೆ, ನೀವು ವೈರ್ ನ ಜಾಯಿಂಟ್ ಮಾಡುವಾಗ ಏನೇನು ಸೇಫ್ಟಿ ಇಟ್ಕೋಬೇಕು ಅದನ್ನೆಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆಲ್ರೆಡಿ ನೀವು ITI ಮಾಡಿರೋದ್ರಿಂದ ನಿಮ್ಗೆ ಅಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ಬಗ್ಗೆ ನೀವೆಲ್ಲ ಓದಿರ್ತೀರಾ. ಹಾಗಾಗಿ ನಿಮ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಎಲೆಕ್ಟ್ರಿಷಿಯನ್ ನಾಲೆಡ್ಜ್ ಇರೋದ್ರಿಂದ ನೀವು ಟೆಸ್ಟ್ಗೆ ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ ಟೆಸ್ಟ್ ಅಲ್ಲಿ ಏನೇನಾಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ನಾನು ಒಂದೊಂದೇ ಟೂಲ್ ನ ಸ್ಕ್ರೀನ್ ನಲ್ಲಿ ಹಾಕ್ತಾ ಇರ್ತೀನಿ, ಮತ್ತೆ ಅದರದ್ದು ಏನ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸ್ಕ್ರೂ ಡ್ರೈವರ್ ಬಗ್ಗೆ ಮಾತಾಡೋದಾದ್ರೆ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸ್ಕ್ರೂಗಳನ್ನ ಟೈಟ್ ಮತ್ತೆ ಲೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ನು ಪ್ಲೇಯರ್ಸು, ಕಟ್ಟಿಂಗ್ ಪ್ಲೇಯರ್ ಅಂತ ಕೂಡ ಹೇಳ್ತೀವಿ. ಪ್ಲೇಯರ್ಸಿಂದ ನಾವು ವೈರ್ನ ಹಿಡ್ಕೊಳ್ಳೋದಕ್ಕೆ, ಮತ್ತು ವೈರ್ನ ಟ್ವಿಸ್ಟ್ ಮಾಡೋದಕ್ಕೆ, ಅಂದರೆ ವೈರ್ನ ತಿರುಗಿಸೋದಕ್ಕೆ, ವೈರ್ನ ಕಟ್ ಮಾಡೋದಕ್ಕೆ, ಮತ್ತು ನಾವು ವೈರ್ನ ಗ್ರಿಪ್ಪಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಕಟಿಂಗ್ ಪ್ಲೇಯರ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಇನ್ಸುಲೇಷನ್ ಟೇಪು, ನಾವು ಏನು ವೈರ್ನ ಜೈಂಟ್ ಮಾಡ್ತೀವಿ, ಆ ಜೈಂಟು ನಮಗೆ ಟಚ್ ಆಗಿಬಿಟ್ಟು ಕರೆಂಟ್ ಹೊಡಿಬಾರ್ದು ಅನ್ನೋ ಉದ್ದೇಶದಿಂದ ಆ ಟೇಪ್ನ ಸುತ್ತುತ್ತೀವಿ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಅದಾದಮೇಲೆ ಇಲ್ಲಿ ಟೆಸ್ಟರ್ ಕೂಡ ಇದೆ. ಟೆಸ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆಲ್ಲ ಗೊತ್ತು. ಲೈನ್ನಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಮತ್ತು ಫೇಸ್ನ ಐಡೆಂಟಿಫೈ ಮಾಡೋದಕ್ಕೆ ಟೆಸ್ಟರ್ನ ಯೂಸ್ ಮಾಡ್ತೀವಿ. ಕಟರ್ ಇದೆಲ್ಲ ನಿಮಗೆ ಗೊತ್ತೇ ಇದೆ. ಮತ್ತು ವೈರ್ ಸ್ಟ್ರಿಪ್ಪರ್ ಬಗ್ಗೆ ಹೇಳೋದಾದರೆ ವೈರ್ ಇನ್ಸುಲೇಷನ್ನ ನೀಟಾಗಿ ರಿಮೂವ್ ಮಾಡೋದಕ್ಕೆ, ಮತ್ತು ಸ್ಟ್ರಿಪ್ನ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಈ ವೈರ್ ಸ್ಟ್ರಿಪ್ಪರ್ನ ಯೂಸ್ ಮಾಡ್ತಾರೆ. ಮೊದಲನೇ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಿಸಿಷನ್ ವೈರ್ ಸ್ಟ್ರಿಪ್ಪಿಂಗ್ ಅಂತ. ನಾನು ವೈರ್ ಸ್ಟ್ರಿಪ್ಪರ್ ಬಗ್ಗೆ ಹೇಳಿದೆ. ಇದರಲ್ಲಿ ನೋಡಿ ನೀವು ವೈರ್ನ ಅವರು ಹೇಗೆ ಗ್ರಿಪ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ
ಆ ಥರ ಗ್ರಿಪ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಈ ವೈರ್ ಸ್ಟ್ರಿಪ್ಪರ್ನ ಯೂಸ್ ಮಾಡ್ತಾರೆ. ಅದಾದಮೇಲೆ ಕಟ್ಟರ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಫೋಟೋದಲ್ಲಿ. ಏನೊಂದು ಸ್ವಿಚ್ಗಳನ್ನ ನೀವು ಕಟ್ ಮಾಡ್ಕೊಳ್ಳೋದಕ್ಕೆ ಕಟ್ಟರ್ನ ಯೂಸ್ ಮಾಡ್ತಾರೆ. ಅದಾದಮೇಲೆ ಪಿಲ್ಲರ್ಸ್ನ ಮತ್ತು ಇಲ್ಲಿ ಪಿಲ್ಲರ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ. ಕಟ್ಟಿಂಗ್ ಪ್ಲೇಯರು, ವೈರ್ನ ಗ್ರಿಪ್ಪಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಕಟ್ ಮಾಡೋದಕ್ಕೆ ನಾವು ಪ್ಲೇಯರ್ಸ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ, ಸ್ಕ್ರೂನ ಟೈಟ್ ಮತ್ತು ಲೂಸ್ ಮಾಡೋದಕ್ಕೆ. ಈ ಪಿಕ್ಚರಲ್ಲಿ ಟೆಸ್ಟರ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಲೈಟ್ ಆನ್ ಆಗಿದೆ, ಟೆಸ್ಟರಲ್ಲಿ ಲೈವ್ ಆಗಿ ಲೈಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಏನೊಂದು ವೈರ್ನ ಜಾಯಿಂಟ್ ಮಾಡಿದ್ದಾರೆ, ಅದರಲ್ಲಿ ಇನ್ಸುಲೇಷನ್ ಟೇಪ್ನ ಸುತ್ತಿದ್ದಾರೆ, ಅದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಏನು ಅಂದರೆ ನಿಮಗೆ ಕಾಣ್ತಾ ಇದೆ, ಇದು ಡಿಜಿಟಲ್ ಮಲ್ಟಿಮೀಟ್ರು. ಮಲ್ಟಿಮೀಟ್ರ್ ಅಂದರೆ ಏನು, ಮಲ್ಟಿಮೀಟ್ರನ್ನ ಏನಕ್ಕೆ ಯೂಸ್ ಮಾಡ್ತೀವಿ, AC ವೋಲ್ಟೇಜ್ ಅಂದರೆ ಏನು, DC ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ನಾಲೆಜ್ ಇರಬೇಕು. ಮಲ್ಟಿಮೀಟ್ರ್ ಏನು, ವೋಲ್ಟೇಜ್ ಮೆಜರ್ ಮಾಡೋ ಸೆಟ್ಟಿಂಗ್ ಯಾವುದು, ಮತ್ತು ರೆಡ್ ಕಲರ್ದು ಏನೋ ಒಂದು ಇಲ್ಲಿ ವೈರ್ ಕಾಣ್ತಾ ಇದೆ ಅದನ್ನ ಎಲ್ಲಿ ಹಾಕಬೇಕು, ಬ್ಲ್ಯಾಕ್ ಕಲರ್ ವೈರ್ನ ಎಲ್ಲಿ ಹಾಕಬೇಕು, ಇದೆಲ್ಲ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಚೆನ್ನಾಗಿರಬೇಕು. ಮತ್ತು ಟೆಸ್ಟ್ನಲ್ಲಿ ಎಕ್ಸಾಮೈನರ್ ನಿಮಗೆ ಫ್ಯಾನ್ ಸಾಕೆಟ್ನಲ್ಲಿ ಎಷ್ಟು ವೋಲ್ಟ್ ಇದೆ ಇದರಿಂದ ಚೆಕ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಆವಾಗ ನೀವು ಅದನ್ನು ಚೆಕ್ ಮಾಡಿ ಹೇಳಬೇಕಾಗುತ್ತೆ. ಚೆಕ್ ಮಾಡಿ ನಿಮ್ಗೆ ಹೇಳೋಕ್ಕೆ ಬರೋಲ್ಲ ಅಂದರೂ ಕೂಡ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಈ ಡಿಜಿಟಲ್ ವೋಲ್ಟಮೀಟರ್ನ ಯೂಸ್ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಮತ್ತು ಇಲ್ಲಿ ಫಂಕ್ಷನಲ್ ಕೀ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಡಿಜಿಟಲ್ ಮಲ್ಟಿಮೀಟ್ರದು. ಇದರಲ್ಲಿ ಇಲ್ಲಿ ಆಫ್ ಬಟನ್ ಇದೆ, ಇಲ್ಲಿ AC, DC ಮತ್ತು ಯಾವ್ಯಾವ ಕಡೆಗೆ ಎಷ್ಟೆಷ್ಟು ವೋಲ್ಟೇಜ್ ಇರುತ್ತೆ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ರೆಡ್ ಪ್ಲಗ್ನ ಎಲ್ಲಿ ಇನ್ಸರ್ಟ್ ಮಾಡಬೇಕು, ಬ್ಲ್ಯಾಕ್ ಪ್ಲಗ್ನ ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂದ್ಬಿಟ್ಟು, ಮತ್ತು ಇದರಲ್ಲಿ ಎಷ್ಟು ಸೆಲ್ ಯೂಸ್ ಆಗುತ್ತೆ, ಪ್ರತಿಯೊಂದು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಎಕ್ಸಾಮಲ್ಲಿ ಈ ಡಿಜಿಟಲ್ ಮಲ್ಟಿಮೀಟ್ರನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಒಂದೇ ಮಾತಲ್ಲಿ ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸು ಮತ್ತು ಕಂಟಿನ್ಯೂಟಿನ ಮೆಜರ್ ಮಾಡೋಕ್ಕೆ ಬಳಸ್ತಾರೆ ಅಂತ ಹೇಳಿಬಿಡಿ. ಆರಾಮಾಗಿ ಎಕ್ಸಾಮೈನರು ನಿಮ್ಮ ಆನ್ಸರ್ಗೆ ಕರ್ಗೋಗ್ಬಿಡ್ತಾರೆ. ಇಷ್ಟು ಹೇಳಿದ್ರೆ ಸಾಕು, ಇವನಿಗೆ ಫುಲ್ ನಾಲೆಡ್ಜ್ ಇದೆ ಅಂತ ತಿಳ್ಕೊಬಿಡ್ತಾರೆ. ಇದಿಷ್ಟು ಟೂಲ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿ, ಇದಿಷ್ಟು ಇವತ್ತಿನ ಎಲೆಕ್ಟ್ರಿಷಿಯನ್ ಟ್ರೇಡ್ ಟೆಸ್ಟ್ಗೆ ಯಾರ್ಯಾರು ಹೋಗ್ತಾ ಇದ್ದೀರಾ ಅವರಿಗೆ ಒಂದು ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಫ್ಯೂಚರ್ ಅಲ್ಲಿ ನಾನು ಕೊಡ್ತಾ ಇರ್ತೀನಿ. ಮತ್ತೆ ಎಲೆಕ್ಟ್ರಿಷಿಯನ್ ಅಂದ್ರೆ ತುಂಬಾ ಡೇಂಜರಸ್ ಕೆಲಸ. ನಾವು ಎಷ್ಟು ಜಾಗೃತೆಯಿಂದ ಮಾಡಿದ್ರು ಕಡಿಮೆನೆ, ಅಷ್ಟೊಂದು ನಾವು ಕೇರ್ಫುಲ್ ಆಗಿ ಮಾಡಬೇಕು. ಒಂದು ಸಣ್ಣ ತಪ್ಪಿನಿಂದ ಜೀವನೇ ಹೋಗೋಷ್ಟು ದೊಡ್ಡ ದೊಡ್ಡ ಡೇಂಜರಸ್ ಇನ್ಸಿಡೆಂಟ್ಗಳೆಲ್ಲ ಆಗುತ್ತೆ. ನೀವು ಎಲ್ಲ ಕಡೆ ನೋಡಿರ್ತೀರಾ. ಹಾಗಾಗಿ ನೀವು ಟೆಸ್ಟ್ ನಲ್ಲಿ ಒಂದು ಚೂರು ತಪ್ಪು ಕೂಡ ಮಾಡಬೇಡಿ. 100% ಎಫರ್ಟ್ನ ಹಾಕಿ ನೀವು ಸರಿಯಾಗಿ ಮಾಡಿ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಇದೆಲ್ಲ ನಿಮಗೆ ಈಸಿಯಾಗಿ ಮಾಡೋಕ್ಕೆ ಸಾಧ್ಯ. ನೀವು ಬರೀ ಥಿಯರಿ ಓದ್ಕೊಬಿಡ್ತೀನಿ, ಅಲ್ಲೋಗಿ ಡೈರೆಕ್ಟ್ ಅಲ್ಲಿ ಪ್ರಾಕ್ಟಿಕಲ್ ಮಾಡ್ತೀನಿ ಟೆಸ್ಟ್ ಅಲ್ಲಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ನೀವು ಟೆಸ್ಟ್ ನಲ್ಲಿ ಒಂದು ಮೈನರ್ ರಾಂಗ್ ಮಾಡಿದ್ರು ಕೂಡ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಎಲೆಕ್ಟ್ರಿಷಿಯನ್ ಕೆಲಸನೇ ಅಂತದ್ದು. ಬೇರೆ ಟ್ರೇಡ್ ಅಲ್ಲೆಲ್ಲ ಸ್ವಲ್ಪ ತಪ್ಪಾದ್ರೂ ನಡೆಯುತ್ತೆ, ಆದ್ರೆ ಎಲೆಕ್ಟ್ರಿಷಿಯನ್ ಕೆಲಸದಲ್ಲಿ ನಿಮ್ಗೆ ಒಂದು ಚೂರು ತಪ್ಪು ಅಂದ್ರೆ ಒಂದು ಜೀವ ಹೋದಂಗೆನೆ ಲೆಕ್ಕ, ತಿಳ್ಕೊಳ್ಳಿ. ನೀವು ಮನೇಲಾದ್ರೂ ಸರಿ ಅಥವಾ ಯಾರಾದ್ರೂ ಎಲೆಕ್ಟ್ರಿಷಿಯನ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆ ವೈರಿಂಗ್ ಕೆಲಸ ಮಾಡೋದು, ಮತ್ತೆ ನೋಡ್ಕೊಳ್ಳೋದು, ಕನೆಕ್ಷನ್ ಹೆಂಗ್ ಕೊಡ್ತಾರೆ ಅಂತ ಅದನ್ನೆಲ್ಲ ಮಾಡ್ಕೊಂಡು ನೀವು ಮಾಡೋದ್ರಿಂದ ನಿಮ್ಗೆ ಟೆಸ್ಟ್ ಅಲ್ಲಿ ಈಸಿ ಆಗುತ್ತೆ. ಯಾರ್ಯಾರು ಎಲೆಕ್ಟ್ರಿಷಿಯನ್ ಟ್ರೇಡ್ ಟೆಸ್ಟ್ಗೆ ಹೋಗ್ತಾ ಇದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.